ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮತ್ತೊಂದು ವೀಡಿಯೋ ಜೊತೆಗೆ ಇವತ್ತು ಬರ್ತಾ ಇದ್ದೀನಿ ನಿಮ್ಮ ಮುಂದೆ. ನನ್ನ ರ್ಯಾಷಸ್ ನೇಚರ್ ವರ್ಲ್ಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನ ವೀಡಿಯೋನ ನಿಮ್ಗೆ ಹಾಕ್ತೀನಿ. ನಾನು ಇವತ್ತು ಸೌಂದರ್ಯದ ಬಗ್ಗೆ ನಾನು ಯಾವುದೂ ಒಂದನ್ನು ಇನ್ನೂ ಹಾಕಲಿಲ್ಲ ಆಗಿದೆ. ಕೆಲವೊಂದು ಉಪಯೋಗಗಳ ಬಗ್ಗೆ ನಾನು ನಿಮ್ಗೆ ಹಾಕಿದ್ದೆ. ಕೆಲವೊಂದು ವಸ್ತುಗಳಿಂದ ಉಪಯೋಗ ಹೇಗೆ ಮಾಡ್ಕೋಬೋದು, ಅದರಿಂದ ಬೆನಿಫಿಟ್ಸ್ ಹೆಂಗೆ ತೊಗೋಬೋದು ಅಂತ. ಇವತ್ತು ಸೌಂದರ್ಯದ ಬಗ್ಗೆ ಅಂದರೆ ಮುಖದ ಸೌಂದರ್ಯಕ್ಕೆ ಯಾವ ಥರದ್ದು ಒಂದು ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ. ಇದನ್ನು ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದಾಗಿ ಮುಖ ತುಂಬ ಕಾಂತಿಯುತವಾಗಿ ಆಗುತ್ತೆ. ಅಂದರೆ ಡಾರ್ಕ್ ಸರ್ಕಲ್ ಎಲ್ಲ ಇದ್ದರೆ, ಆಮೇಲೆ ಬಿಸಿಲಲ್ಲಿ ಹೋದಾಗ ತುಂಬ ಮುಖದ ಪ್ಯಾಚಸ್ ಆಗುತ್ತಲ್ವ, ಅದು ಒಂಥರ ಮುಖದಲ್ಲಿ ಬ್ರೈಟ್ನೆಸ್ ಬರುತ್ತೆ, ಮುಖದ ಕಾಂತಿಯೂ ಆಗುತ್ತೆ. ಇದನ್ನು ಮನೆಯಲ್ಲೇ ಮಾಡ್ಕೋಬೋದು. ವಾರದಲ್ಲಿ 3 ದಿನ ಮಾಡ್ಕೊಳುತ್ತೆ ಇದನ್ನು. ಅದನ್ನು ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್. ನಾನು ಹೇಳಿದ್ನಲ್ವ, ಮುಖದ ಸೌಂದರ್ಯಕ್ಕೆ ಇದು ಮನೆ ಮದ್ದು. ಇದರಲ್ಲಿ 4 ಐಟಮ್ಸ್ ಸಾಕು. 4 ಅಂದರೆ 3 ಐಟಮ್ಸ್ ಸಾಕು. ಮತ್ತೊಂದು ಮೊಸರು ಇಲ್ಲಿ ಬರೋದು. ನೀವು ಮೊಸರನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು, ಹಾಲನ್ನಂತೂ ಯೂಸ್ ಮಾಡ್ಬೋದು, ಅಥವಾ ನೀರನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಆದರೆ ಮೊಸರಲ್ಲಿ ಒಂದು ಲ್ಯಾಕ್ಟಿಕ್ ಒಂದು ಅಂಶ ಇರುತ್ತಲ್ಲ, ಅದು ಹುಳಿ ಅಂಶದಿಂದ ಮುಖ ಬ್ರೈಟ್ನೆಸ್ ಬರುತ್ತೆ. ಅದಕ್ಕೆ ನಾನು ಅದನ್ನು ಮೊಸರನ್ನು ಯೂಸ್ ಮಾಡಿದ್ದೀನಿ. ನೀವು ನೀರನ್ನು ಕೂಡ ಯೂಸ್ ಮಾಡ್ಬೋದು, ಹಾಲನ್ನು ಕೂಡ ಯೂಸ್ ಮಾಡ್ಕೋಬೋದು. ಈಗ ಫಸ್ಟು ಮೊದಲನೇದಾಗಿ ನಿಮಗೆ ಎಲ್ಲ ಬಟ್ಟಲು ಒಂದೇ ಥರ ಕಾಣ್ತಾ ಇರ್ಬೋದು. ನಾನು ತೋರಿಸ್ತೀನಿ ನೋಡಿ. ಇದು ಮುಲ್ತಾನಿ ಮಿಟ್ಟಿ ಅಂತ ಹೇಳಿಬಿಟ್ಟು ನಮ್ಮದು ಎಲ್ಲ ಸ್ಟೋರಲ್ಲೂ ಸಿಗುತ್ತೆ. ಮುಲ್ತಾನಿ ಮಿಟ್ಟಿ ಅಂತ. ಇದು ಮುಖದ ಬ್ರೈಟ್ನೆಸ್ಗೆಲ್ಲ ಯೂಸ್ ಮಾಡ್ತಾರೆ. ಹಾಗೆ ಇದನ್ನು ನೀರಲ್ಲಿ ಕಲಿಸ್ಬಿಟ್ಟು ಪ್ಯಾಕ್ ಥರನೂ ಕೂಡ ಮಾಡ್ಕೊತಾರೆ. ನಾನು ಅದ್ರ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಬಿಟ್ಟು ಹೇಗೆ ಪ್ಯಾಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟು ನೋಡಿ, ಮುಲ್ತಾನಿ ಮಿಟ್ಟಿ 2 ಸ್ಪೂನನ್ನು ಹಾಕ್ತಾಯಿದ್ದೀನಿ. ಈ 2 ಟೀ ಸ್ಪೂನನ್ನು ತೊಗೊಂಡಿದ್ದೀನಿ ನಾನು. ನಂತರ ನಿಮ್ಮ ಮನೇಲಿ ಕಡಲೆ ಹಿಟ್ಟು, ಬೇಸನ್ ಅಂತಾರಲ್ವ, ಬಜ್ಜಿ ಬೋಂಡ ಎಲ್ಲ ಮಾಡ್ತಾರಲ್ವ, ಕಡಲೆ ಹಿಟ್ಟು, ಆ ಕಡಲೆ ಹಿಟ್ಟನ್ನು 2 ಸ್ಪೂನ್ ತೊಗೊತಾ ಇದ್ದೀನಿ. ನಂತರ ಅರಿಶಿನ, ಯಾವ ಅರಿಶಿನ ಕೂಡ ಆಗ್ಬೋದು, ಪ್ಯಾಕೆಟ್ ಅರಿಶಿನ ತೊಗೋಬೇಡಿ. ಆದಷ್ಟು ಬೇರನ್ನು ಇದು ಮಾಡ್ತಾರೆ, ನ್ಯಾಚುರಲ್ ಆಗಿರೋದನ್ನು ತೊಗೊಳ್ಳಿ. ಅದು ಒಂದು 1/4 ಸ್ಪೂನು. ನಂತರ ಹೇಳಿದ್ನಲ್ಲ ನಾನು, ಮೊಸರು ಅಥವಾ ಹಾಲು ಅಥವಾ ನೀರು ಯಾವುದಾದ್ರು ತೊಗೋಬೋದು. ನಾನು ಮೊಸರು ತೊಗೊತಿದ್ದೆ. ನಿಮ್ಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟನ್ನು ತೊಗೊಳ್ಳಿ. ಇಲ್ಲಿ 1-2 ಸ್ಪೂನ್ ಅಂತಲ್ಲ, ಇದನ್ನು ಮಿಕ್ಸ್ ಮಾಡಿದಾಗ ನಿಮಗೆ ಅದು ಮಿಕ್ಸ್ ಮಾಡಿದಾಗ ಒಂದು ಬರಬೇಕದು ಕನ್ಸಿಸ್ಟೆನ್ಸಿ ಬರಬೇಕಾಗತ್ತೆ. ಆ ಥರ ಬೇಕಾದ್ರೆ 2 ಸ್ಪೂನು ಮೊಸರು ಹಾಕಿಬಿಟ್ಟು ತುಂಬ ದಪ್ಪ ಆಯಿತು ಅಂತಂದರೆ ನೀವು ನೀರು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನೋಡಿ, ತುಂಬ ಥಿಕ್ನೆಸ್ ಆಗಿದೆ. ನನಗೆ ಮತ್ತೊಂದು 2 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಮೊಸರನ್ನು. ಮೊಸರು ಕೂಡ ದಪ್ಪ ಇರುತ್ತಲ್ವ, ಅದಕ್ಕೆ ಅದು ಕೂಡ ದಪ್ಪ ಆಗುತ್ತೆ. ಇದು ಒಂಥರ ಫೇಸ್ ಪ್ಯಾಕ್. ಇದನ್ನು ವಾರದಲ್ಲಿ 3 ದಿನ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಪ್ಯಾಕು, ಈ ಥರ ಪ್ಯಾಕ್ ಆಗಿದೆ. ಇದನ್ನು ನಾನು ಜಸ್ಟ್ ನನ್ನ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನನ್ನದು ಕೈ ಸ್ವಲ್ಪ ಬ್ಲ್ಯಾಕ್ ಇದೆ ಅಲ್ವಾ, ಒಂದು 10 ಮಿನಿಟ್ಸ್, ಒಂದು 15 ಮಿನಿಟ್ಸ್ ಬಿಟ್ಟು ಅದನ್ನು ವಾಶ್ ಮಾಡಬೇಕಾಗತ್ತೆ. ನಾನು ಕೈ ಮೇಲೆ ತೋರಿಸ್ತಾ ಇದ್ದೀನಿ, ನೀವು ಮುಖಕ್ಕೆ ಹಚ್ಚಿ ಮಾಡಿ. ಯಾಕಂದರೆ ಮನೆ ಬಳಕೆ ಅಡುಗೆ ಮನೆ ಸಿಗುವಂಥ ವಸ್ತುಗಳನ್ನ ನಾವು ಬಳಕೆ ಮಾಡೋದ್ರಿಂದಾಗಿ ಯಾವುದೇ ಥರ ಕೆಮಿಕಲ್ಲು ಇರೋದಿಲ್ಲ ಇದರಲ್ಲಿ. ಹಾರ್ಮ್ಫುಲ್ ಅಲ್ಲ ಇದು ಮುಖಕ್ಕೆಲ್ಲ. ತುಂಬ ಬ್ರೈಟ್ನೆಸ್ಸು ಬರುತ್ತೆ, ಕ್ರಮೇಣ ಬರುತ್ತೆ. ಒಂದು ಸಲಕ್ಕೆ ಬರಲ್ಲ, 4-5 ಸಲ ಯೂಸ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾನಿದು ಹಚ್ಕೊಬಂದಿದ್ದೆಲ್ಲ ಸ್ವಲ್ಪ ಡ್ರೈ ಆಗಿದೆ. ಇನ್ನೂ ಚೆನ್ನಾಗಿ ಡ್ರೈ ಆಗಬೇಕು. ತುಂಬ ಚೆನ್ನಾಗಿ ಡ್ರೈ ಆದಮೇಲೆ ಅದನ್ನು ಒರೆಸಿ ತೆಗಿಬೋದು. ಅಥವಾ ನೀವು ಹಸಿ ಬಟ್ಟೆಯಿಂದ ಒರೆಸಿ ತೆಗಿಬೋದು, ಇಲ್ಲ ನೀವು ವಾಶ್ ಕೂಡ ಮಾಡ್ಕೋಬೋದು. ನೋಡಿ, ಯಾಕಂದರೆ ಅದ್ರ ಯಾವುದೋ ಹಾರ್ಮ್ಫುಲ್ ಕೆಮಿಕಲ್ ಎಲ್ಲ ಏನೂ ಇರಲ್ಲ, ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಉಳಿದ್ರೂ ಕೂಡ ನೋಡಿ, ಕೈ ಕಾಣ್ತಾ ಇದೆಯಾ ನಿಮಗೆ? ನಂದು ಇಲ್ಲಿ ಬೆರಳಿಗೆ ನಾನು ಹಚ್ಚಲಾಗಿದೆ ನೋಡಿ. ಈ ಪೋರ್ಷನ್ ನೋಡಿ, ಡಿಫ್ರೆನ್ಸ್ ನಿಮಗೆ ಕಾಣ್ತಾ ಇದೆ. ಲೈಟಾಗಿ ಬ್ರೈಟ್ನೆಸ್ ಬಂದಿದೆ ನೋಡಿ. ಈ ಪೋರ್ಷನ್ ನೋಡಿ, ಇಲ್ಲಿ ನಾನು ಹಚ್ಚಿಲಾಗಿದೆ, ಇಲ್ಲಿ ಹಚ್ಚಿದ್ದೀನಿ ನೋಡಿ, ಕಾಣ್ತಾ ಇದೆಯಾ? ಈ ಥರ ಸ್ಕಿನ್ನು ಕೂಡ ಬ್ರೈಟ್ನೆಸ್ ಆಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ವಾ, ಇವತ್ತು ಹೇಳ್ಕೊಟ್ಟಿರುವಂತಹ
ಮುಖದ ಕಾಂತಿಯನ್ನು ಹೆಚ್ಚಿಸಲು ಮನೆ ಮದ್ದು ಅಂತ ಹೇಳ್ಬೋದು, ಅಥವಾ ಒಂದು ಬ್ಯೂಟಿ ಟಿಪ್ಸ್ ಅಂತಲೂ ಹೇಳ್ಬೋದು. ಏನೇನು ಯೂಸ್ ಮಾಡಿದ್ದೆ ನಾನು 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದು: ಕಡಲೆ ಹಿಟ್ಟು, ಮುಲ್ತಾನಿ ಮಿಟ್ಟಿ ಮತ್ತು ಅರಿಶಿನ ಆದಷ್ಟು ಒಳ್ಳೇದಿರಲಿ, ಅಂದರೆ ಪ್ಯೂರ್ ಆಗಿರಲಿ. ಕೆಮಿಕಲ್ ಇರುವಂಥ ಅರಿಶಿನ ಯೂಸ್ ಮಾಡಬೇಡಿ, ಹಾಳಾಗತ್ತೆ ಮುಖ. ಯಾಕಂದರೆ ಇದು ಜಾಸ್ತಿ ಹೀಟಿನ ಅಂಶ ಇರೋದ್ರಿಂದಾಗಿ ಅಲ್ಲಿ ಪ್ಯಾಚಸ್ ಥರ ಆಗೋ ಥರನೂ ಇರುತ್ತೆ. ಅದಕ್ಕೆ ಅರಿಶಿನ ಸ್ವಲ್ಪ ಕಡಿಮೆ ಕ್ವಾಂಟಿಟಿನೇ ಯೂಸ್ ಮಾಡಬೇಕು, 1/4 ಸ್ಪೂನ್ ಅಷ್ಟೇ ಹಾಕಬೇಕು. ಮತ್ತು ನೀವು ಕಡಲೆ ಹಿಟ್ಟನ್ನು 1 ಸ್ಪೂನು ಹಾಕೋಬೋದು, ಮುಲ್ತಾನಿ ಮಿಟ್ಟಿ 2 ಸ್ಪೂನು, ಆ ಥರನೂ ಮಾಡ್ಕೋಬೋದು. ಹಾಫು ಕೂಡ, ಅಥವಾ 1 ಸ್ಪೂನು ಕೂಡ ಜಾಸ್ತಿ ಕ್ವಾಂಟಿಟಿ ಆಗಿಬಿಡುತ್ತೆ ಒಬ್ಬರಿಗೆ ಹೆಚ್ಚೋದು ಅಂತಂದರೆ ನೀವು ನಾನು ಹೇಳಿದ್ನಲ್ಲ 1 ಸ್ಪೂನನ್ನು ಕೂಡ ಹಾಕಿ ಯೂಸ್ ಮಾಡ್ಕೋಬೋದು. ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಮನೇಲಿ ಹಚ್ಚೋರು ಯಾರೂ ಇಲ್ಲ, ಒಬ್ಬರೇ ಇದ್ದಾರೆಪ್ಪ ಅಥವಾ ಇಬ್ಬರೇ ಇದ್ದಾರೆ ಅಂದರೆ ಎಲ್ಲರೂ ಹಚ್ಕೊಳ್ಳಲ್ಲಲ್ವಾ. ಅದಕ್ಕೆ ಅರ್ಧ ಸ್ಪೂನ್ ಆ ಥರ ಕ್ವಾಂಟಿಟಿಯಲ್ಲೂ ಕೂಡ ನೀವು ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಈ ವಿಡಿಯೋ ಹೇಗಿತ್ತು, ಚೆನ್ನಾಗಿತ್ತು ಅಂತ ಕಾಮೆಂಟ್ ಮಾಡಿ. ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ ಆದಷ್ಟು. ಮತ್ತು ನಂದು ಸಬ್ಸ್ಕ್ರೈಬ್ ಎಷ್ಟು 360 ಎಷ್ಟು ಆಗಿದೆ, ಅದು 500 ತನಕ ಮಾಡಿಕೊಡಿ ನನಗೆ. ನಿಮಗೆ ತುಂಬ ಥ್ಯಾಂಕ್ಸ್. ನನಗೆ ಈ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನನ್ನು. ಇದೇ ಥರ ಮುಂದೆ ಬೆಳೆಸಿ ನನ್ನನ್ನು. ಇನ್ನೂ ಚೆನ್ನಾಗಿರೋ ವೀಡಿಯೋನ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಜಾಸ್ತಿ ಯೂಸ್ ಬರೋಂಗೆ ಮಾಡಿಕೊಡಿ. ತುಂಬ ಥ್ಯಾಂಕ್ಸ್. ಬಾಯ್.